ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಸಂಚಿನ ಬಗ್ಗೆ ತನಿಖಾ ವರದಿ ಸಲ್ಲಿಕೆಗೆ ಕೋರಿ ಒಂದು ರಿಟ್ ಅರ್ಜಿಯನ್ನು ಹಾಕಲಾಗಿದೆ. ರಿಟ್ ಅರ್ಜಿ ಹಾಕಿದಂತಹ ಚಿನ್ನಯ್ಯ ಸರ್ಕಾರ ಮತ್ತು ಎಸ್ಐಟಿಗೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನೋಟಿಸ್ ಕೂಡ ಜಾರಿಗೊಳಿಸಿದೆ. ತನಿಖೆಯ ಸ್ಥಿತಿಗತಿ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಎಸ್ಐಟಿಗೆ ಸೂಚನೆಯನ್ನು ಕೊಟ್ಟಿದೆ. ರಿಟ್ ಅರ್ಜಿ ವಿಚಾರಣೆಯನ್ನು ಜೂನ್ 29ಕ್ಕೆ ಹೈಕೋರ್ಟ್ ಮುಂದೂಡಿದೆ. ನಿಜವಾದ ಆರೋಪಿಗಳನ್ನ ಹೆಸರಿಸಿದ್ರೂ ಕೂಡ ಎಸ್ಐಟಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋದು ಆರೋಪ. ಪ್ರಾಥಮಿಕ ವರದಿಯಲ್ಲಿರುವವರ ಮೇಲೆ ಸರಿಯಾದ ತನಿಖೆಯೂ ಕೂಡ ನಡೆದಿಲ್ಲ. ಇಷ್ಟು ದಿನಗಳಾದರೂ FIR ಸಂಖ್ಯೆ 39/2025 ಈ ಪ್ರಕರಣದ ತನಿಖೆ ಎಸ್ಐಟಿ ಪೂರ್ಣಗೊಳಿಸಿಲ್ಲ. ಹೀಗಾಗಿ ಎಸ್ಐಟಿ ಹಾಗೂ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಚಿನ್ನಯ್ಯ ಕೋರಿತಾನೆ. ಈ ಬುರುಡೆ ಪ್ರಕರಣದ ವಿಚಾರಣೆ ಹಾಗೆ ಈ ಬುರುಡೆ ಪ್ರಕರಣ ಎಷ್ಟೊಂದು ಸದ್ದು ಗದ್ದಲ ಏರ್ಪಡಿಸಿತ್ತು ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತೇ ಇದೆ. ಅದಾದ ನಂತರ ಏನು SIT ಆಯಿತು, SIT ಭಾಗಗಳಲ್ಲಿ ಹೋಗಿ ಉತ್ಖನನ ಮಾಡಿದ್ದು, ಅದಾದ ನಂತರ ಇಲ್ಲ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋದಕ್ಕೆ ಯಾರೋ ಪ್ರಯತ್ನ ಮಾಡಿದ್ದಾರೆ, ಇದರಲ್ಲಿ ಬೇರೆ ಷಡ್ಯಂತ್ರಗಳಿವೆ ಅನ್ನುವಂಥದ್ರ ಬಗ್ಗೆ ಮನಗಂಡು ಆ ದಿಕ್ಕಿನಲ್ಲೂ ಕೂಡ ಮತ್ತೆ ತನಿಖೆ ನಡೆದು ಚಿನ್ನಯ್ಯನ್ನೇ ಅರೆಸ್ಟ್ ಮಾಡಿ ನಂತರ ಆತ ಕೂಡ ಜೈಲಲ್ಲಿದ್ದ. ನಂತರ ಆತ ಹೊರಗಡೆ ಬಂದ. ಆತ ತನ್ನ ತನಿಖೆಯ ವೇಳೆ ಕೆಲವೊಂದಷ್ಟು ಜನರ ಹೆಸರನ್ನು ಕೂಡ ಹೇಳಿದ್ದ, ಯಾರು ತಪ್ಪಿತಸ್ಥರು ಅನ್ನುವಂಥದ್ರ ಬಗ್ಗೆ. ಬಟ್ ಅವ್ರ ಮೇಲೆ ಕರೆಕ್ಟಾಗಿ ತನಿಖೆ ನಡೆದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ಷೇಪಗಳಿವೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ಚಿನ್ನಯ್ಯ ಹಾಕಿರುವಂತಹ ಒಂದು ರಿಟ್ ಅರ್ಜಿಯಲ್ಲಿ ಏನು ಹೇಳಿದಾನೆ ಈತ ಪ್ರಮುಖವಾಗಿ? ಇವತ್ತೇನೇನಾಯಿತು ಇವತ್ತು ಕೋರ್ಟ್ನಲ್ಲಿ ಹಾಗಾದ್ರೆ? ರೆಹಮಾನ್ ಚಿನ್ನಯ್ಯ ಈಗ ಹೈಕೋರ್ಟ್ಗೆ ಸ್ವತಃ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಆತ ರಿಟ್ ಅರ್ಜಿಯಲ್ಲಿ ಬಹಳಷ್ಟು ಅಂಶಗಳನ್ನ ಹೇಳ್ತಾ ಇದ್ದಾನೆ. ಅದರಲ್ಲಿ ಕೆಲವೊಂದು ಅಂದ್ರೆ ಆರೋಪಗಳನ್ನ ಕೂಡ ಮಾಡಿದ್ದಾನೆ. ಪೊಲೀಸ್ ಮುಂದೆ ಕೂಡ ಆರೋಪಗಳನ್ನ ಬಹಿರಂಗಪಡಿಸಿದ್ದೀನಿ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವನ್ ಇರ್ಬೋದು, ಅಥವಾ ಸಮೀರ್ MD ಇರ್ಬೋದು, ಈ ರೀತಿ ಹಲವು ಜನರ ವಿರುದ್ಧ ನಾನು ಆರೋಪಗಳನ್ನ ಅಂದ್ರೆ ಮಾಹಿತಿಗಳನ್ನ ಕೊಟ್ಟಿದ್ದೆ. ಇವರೆಲ್ಲ ಸೇರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ಅದನ್ನ ನನ್ನನ್ನು ಬಳಸ್ಕೊಂಡ್ರು ಈ ಪ್ರಕರಣದಲ್ಲಿ ಅಂತೇಳಿ ಈ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಮಾಹಿತಿಗಳನ್ನ ಒದಗಿಸಿದ್ರು ಕೂಡ SIT ಅವರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ. ಪ್ರಾಥಮಿಕ ವರದಿಯಲ್ಲಿ ಎಲ್ಲಾ ಅಂಶಗಳು ಕೂಡ ಉಲ್ಲೇಖ ಆಗಿದೆ. ಆದ್ರೂ ಕೂಡ ಅಂತಿಮ ವರದಿಯನ್ನು ಇದುವರೆಗೂ ಸಲ್ಲಿಸಿಲ್ಲ. ಮತ್ತೆ ಈ ಇಷ್ಟು ನಾನು ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದೇನೋ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಅಂತೇಳಿ ಈಗ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೈಕೋರ್ಟ್ ಈಗ ಅರ್ಜಿ ವಿಚಾರಣೆಯನ್ನ ನಡೆಸಿ ಈಗ SITಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಜೂನ್ 29ನೇ ತಾರೀಕು ಒಳಗಡೆ ತನಿಖೆಯ ಸ್ಥಿತಿಗತಿ ಬಗ್ಗೆ ವರದಿ ಕೊಡಿ ಅಂತೇಳಿ ಈಗ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹೀಗಾಗಿ ಈಗ ಚಿನ್ನಯ್ಯನೇ ಸ್ವತಃ ಕೋರ್ಟ್ ಮೆಟ್ಲೇರಿರೋದ್ರಿಂದ ಜೊತೆಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿರೋದ್ರಿಂದ ಈಗ SIT ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್.